ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ, ಒಂದು ಸೈಕ್ ಸ್ಟೋರಿ ಆಗಿದ್ದೇನೆ. ಏನು ಗೊತ್ತಾ, ಅದು ಸರ್ಫರಾಜ್ ಖಾನ್ ಅವರ ವಿಚಾರದಲ್ಲಿ, ಜೊತೆಗೆ ಪೃಥ್ವಿ ಶಾ ವಿಚಾರದಲ್ಲಿ ಇಬ್ರು ಕೂಡ ಸೇಲ್ ಆಗಿದ್ದು. ಇಬ್ರು ಕೂಡ ಎರಡನೇ ರೌಂಡ್ ಆಫ್ ದ ಆಕ್ಷನ್ ಅನ್ನು ಕೂಡ, ಅಂದ್ರೆ ಮತ್ತೆ ಆಕ್ಷನ್ಗೆ ಬಂದಾಗ ಅನ್ಸೋಲ್ಡ್ ಆದ್ರು, ಆಮೇಲೆ ಮತ್ತೆ ಲಾಸ್ಟಿಗೆ ಬಂದಾಗ ಸೇಲ್ ಆಗಿದ್ದು. ಒಂಥರ ಇಬ್ರಿಗೂ ಕೂಡ ಒಂಥರ ಬಿಗ್ಗೆಸ್ಟ್ ರಿಲೀಫ್. ಕೆರಿಯರ್ ಮುಗ್ದೋಯ್ತು ಅಂತ ಅನ್ಕೊಂಡ್ಬಿಟ್ಟಿದ್ರು. ಕೆರಿಯರ್ ಮುಗ್ದೋಗ್ತೈತೆ ಅಂತ ಅನ್ಕೊಂಡ್ಬಿಟ್ಟು ವೈಟ್ ಬಾಲ್ ಫಾರ್ಮೆಟಲ್ಲಿ ಎಸ್ಪೆಷಲಿ ಸರ್ಫರಾಜ್ ಖಾನಿಗೆ ಕೆರಿಯರೇ ಒಂಥರ ಡಿಮ್ ಆಗೋಗ್ಬಿಟ್ಟಿತ್ತು, ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಇವಾಗ ಅಪ್ಲಿಫ್ಟ್ ಮಾಡೋದಕ್ಕೆ CSK ಅವ್ರನ್ನ ಬೈ ಮಾಡ್ಕೊಂಡಿದೆ. ಆ್ಯಂಡ್ ಪೃಥ್ವಿ ಶಾ ಕೆರಿಯರ್ನ ನಾವು ಲಾಸ್ಟ್ ಸೀಸನ್ ಅನ್ಸೋದಾಗನೇ ಮುಗ್ದೋಯ್ತು ಬಿಡು ಅಂತ ಅನ್ಕೊಂಡ್ಬಿಟ್ಟಿದ್ದೋ. ಸೊ ಇವಾಗ ಮತ್ತೆ ಮೂರನೇ ರೌಂಡ್, ಲಾಸ್ಟ್ ರೌಂಡಲ್ಲಿ ಆಪ್ಷನ್ಗೆ ಬಂದಾಗ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸು ಅವರ ಟೀಮ್ಗೆ ಮತ್ತೆ ತಗೊಂಡಿದೆ. ಸೊ ಎಲ್ಲಿ ಸ್ಟಾರ್ಟ್ ಮಾಡೋರೋ ಅಲ್ಲೇ ಇವಾಗ ಮತ್ತೆ ಹೋಗಿ ಕೂತ್ಕೊಂಡಿದ್ದಾರೆ ಇವಾಗ ಪೃಥ್ವಿ ಶಾ ಅವರು. ಇನ್ಸ್ಪೈರಿಂಗ್ ಏನು ಅಂತಂದರೆ, ಇಲ್ಲಿ ಸರ್ಫರಾಜ್ ಖಾನ್ ಅವರಿಂದ ಕಲಿಬೇಕಾಗಿರುವಂಥದ್ದು, ಆಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 2 ಅವರ್ ಮುಂಚೆ ಸಾಲಿಡಾಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಾರೆ. ಸೊ ಆದ್ರೂ ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಪ್ಲೇಯರ್ ಆಫ್ ದ ಮ್ಯಾಚ್ ಆದ್ರೂ ಕೂಡ ಮುಂಬೈಗೆ ಫಾಸ್ಟೆಸ್ಟ್ 50 ಹೊಡೆದಿರುವಂಥ ಪ್ಲೇಯರ್ ಯಾರು ಇದ್ದಾರೆ ಅಂತಂದರೆ ಸಯಾನ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ, ಅದು ಇಟ್ಸ್ ಸರ್ಫರಾಜ್ ಖಾನು. 15 ಬಾಲಲ್ಲಿ ಬಂದಿದ್ದಾರೆ ರಾಜಸ್ಥಾನ್ ಮೇಲೆ 50, 6 6 ವಿಚ್ ಇನ್ಕ್ಲೂಡ್ಸ್ 6 6 ಜೊತೆಗೆ 3 4. ನಾಡಿ ಪಿಡಿ ಹಾಕೊಂಡು ಚಚ್ಚಾಡ್ಬಿಟ್ಟಿದ್ದಾರೆ. ನಿನ್ನೆ ಮ್ಯಾಚಲ್ಲಿ ಸರ್ಫರಾಜ್ ಖಾನ್ ಹೊಡೆದಿರುವಂಥದ್ದು ಎಷ್ಟು ಗೊತ್ತಾ ಸ್ಕೋರು? 73 ರನ್ನ ನಿನ್ನೆ, ಜಸ್ಟ್ ಫ್ರಮ್ 22 ಬಾಲು ಸರ್ಫರಾಜ್ ಖಾನ್ ಹೊಡೆದಿದ್ದಾರೆ, ವಿಚ್ ಇನ್ಕ್ಲೂಡ್ಸ್ 7 6 6 4. 22 ಬಾಲ್ಗೆ 73, 331 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಗ್ಬಿಟ್ಟು ಪ್ಲೇಯರ್ ಆಫ್ ದ ಮ್ಯಾಚ್ ಮುಂಬೈಗೆ ಆಗಿದ್ದಾರೆ ರಾಜಸ್ಥಾನ್ ಅಗೇನ್ಸ್ಟು. ಅದರ ಹಿಂದಿನ ಮ್ಯಾಚನ್ನು ಕೂಡ ಅಷ್ಟೇ 60+ ರನ್ ಹೊಡೆದಿದ್ದಾರೆ. ಈ ಒಂದು ಟೂರ್ನಮೆಂಟಲ್ಲಿ, ಸಯಾನ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ 7 ಮ್ಯಾಚ್ ಆಡಿರುವಂಥ ಸರ್ಫರಾಜ್ ಖಾನ್ 2 ಮ್ಯಾಚ್ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ. 7 ಮ್ಯಾಚ್ ಕೂಡ ಬ್ಯಾಟಿಂಗ್ ಆಡಿದರೆ 329 ರನ್ ಹೊಡೆದಿದ್ದಾರೆ. ಅದರಲ್ಲಿ 1 ಸೆಂಚುರಿನೂ ಕೂಡ ಇದೆ, ಜೊತೆಗೆ 3 ಆಫ್ ಸೆಂಚುರಿನೂ ಕೂಡ ಇದೆ. 7 ಮ್ಯಾಚಲ್ಲಿ 3 ಆಫ್ ಸೆಂಚುರಿ, 1 ಸೆಂಚುರಿ ಅಂತಂದರೆ ಸಾಲಿಡ್ ಆಗಿ ಸಕಲಾಗಿ ಆಡ್ತಾ ಇದ್ದಾರೆ ಅನ್ನೋ ಥರನೇ ಆಯಿತು. ಜೊತೆಗೆ ವೆಯ್ಟ್ ಕೂಡ ರೆಡ್ಯೂಸ್ ಮಾಡ್ಕೊಂಡಿದ್ದಾರೆ. ಇವಾಗ ಇನ್ನೇನು ಬೇಕು ಪ್ಲೇಯರ್ಗೆ? ಮುಂಚೆ ಗುಂಡು ಥರ ಇದ್ರಲ್ಲ, ಹಂಗಿಲ್ಲ ಇವಾಗ ಸರ್ಫರಾಜ್ ಖಾನು. ಆಕ್ಷನ್ಗಿನ ಮುಂಚೆ 2 ಅವರ್ ಮುಂಚೆ ಈ ಥರ ಒಂದು ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಾರೆ. ಈ ಥರ ಒಂದು ಇನ್ನಿಂಗ್ಸು 15 ಬಾಲಿಗೆ 50 ಬರುವಂಥದ್ದು, ಜೊತೆಗೆ 22 ಬಾಲ್ಗೆ 73 ರನ್ ಹೊಡೆಯುವಂಥದ್ದು, ನಾಟ್ ಔಟ್ ಆಗಿ ಉಳ್ಕೊಳ್ಳುವಂಥದ್ದು. ಸೊ ಈ ಥರ ಒಂದು ಇನ್ನಿಂಗ್ಸ್ ಬಂದಮೇಲೂ ಕೂಡ 2 ರೌಂಡಲ್ಲಿ ಅನ್ಸೋಲ್ಡ್ ಆಗ್ತಾರೆ ಸರ್ಫರಾಜ್ ಖಾನು. ಲಾಸ್ಟಿಗೆ ಫ್ರಸ್ಟ್ರೇಟ್ ಆಗಿ ಕೂತ್ಕೊಂಡ್ಬಿಡ್ತಾರೆ ಅಂತ ಕಾಣಿಸುತ್ತೆ, ಆಕ್ಷನ್ ನೋಡ್ಕೊಂಡು ಕೂತ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಏನು ಈ ಥರ ಎಲ್ಲ ಪರ್ಫಾರ್ಮ್ ಮಾಡಿದ್ರು, ಮುಷ್ತಾಕ್ ಅಲಿ ಈ ಥರ ಎಲ್ಲ ಆಡ್ತಾ ಇದ್ರು, ನಾನು ಯಾರು ಪಿಕ್ಕೇ ಮಾಡ್ತಾ ಇರಲಿಲ್ಲ, ಏನಿದು ಕತೆ, ಈ ಸಯಾನ್ ಮುಷ್ತಾಕ್ ಅಲಿ ಆಡಿದೆ ವೇಸ್ಟ್ ನಾನು ಅಂತ ಅನಿಸ್ಬಿಟ್ಟಿತ್ತು ಅವ್ರಿಗೆ. ಆ ಟೈಮಲ್ಲಿ ಲಾಸ್ಟಿಗೆ ಪಿಕ್ ಮಾಡ್ತಾರೆ ಬಂದು. ಇಲ್ಲಿ ಪೃಥ್ವಿ ಶಾಗಿಂತ ಸರ್ಫರಾಜ್ ಖಾನ್ ಅವ್ರದ್ದೇನೆ ಸ್ವಲ್ಪ ಒಂಥರ ಮೋಟಿವೇಟಿಂಗ್ ಸ್ಟೋರಿ ಆಗಿರೋದು. ಯಾಕೆಂದರೆ ಮ್ಯಾಚ್ಗಿನ ಮುಂಚೆನೇ ಬಂತು ಅವರ ಬ್ಯಾಟಿಂದ ಆ ಥರ ಒಂದು ಇನ್ನಿಂಗ್ಸು. ಸೊ ಅದಾದ ನಂತರ ಅನ್ಸೋಲ್ಡು ಆಮೇಲೆ ಲಾಸ್ಟಿಗೆ CSK ಕೈ ಹಿಡ್ದಿರೋವಂಥದ್ದು ಸರ್ಫರಾಜ್ ಖಾನ್ಗೆ. ಸೊ ಅವರು ಸಿಕ್ಕಾಪಟ್ಟೆ ಒಂಥರ ಭಾವುಕರಾಗಿ ಒಂದು ಪೋಸ್ಟ್ನ ಹಾಕ್ಕೊಂಡಿದ್ರು, ನಾನಿ ಅವ್ರದ್ದು. ಆ ರೈಲ್ವೆ ಸ್ಟೇಷನಲ್ಲಿ ಹೋಗ್ಬಿಟ್ಟು ಕಿರ್ಚೋವಂಥದ್ದು ಏನಿದೆ ಒಂದು ಮೂವಿಲಿ, ಸೊ ಅದನ್ನ ಹಾಕ್ಕೊಂಡಿದ್ರು. ಸೊ ಅದು ನೋಡ್ಬಿಟ್ಟು ಒಂಥರ ಹೆಂಗೆ ಅನಿಸ್ತಂದರೆ, ಒಂಥರ ಫ್ರಸ್ಟ್ರೇಷನ್ ಎಲ್ಲ ಒಂಥರ ಕ್ಲಿಯರ್ ಆದಂಗೆ ಸರ್ಫರಾಜ್ ಖಾನಿಗೆ. ಇಲ್ಲ ಅಂದರೆ ತಲೆಲೇ ಕೊರಿತಾ ಇರೋದು, ಏನು ಗುರು ಅನ್ಸೊಳ್ಳೋದು, ಏನು ಮಾಡಬೇಕಾಗಿತ್ತು, ಏನು ಮಾಡ್ಬೇಕು ನಾನು ಇನ್ನ ಅಂತ ಅವ್ರ ತಲೆಯಲ್ಲಿ ಹಂಗೇನೇ ಕೊರಿತಾ ಇರೋದು. ಪೃಥ್ವಿ ಶಾ ಮ್ಯಾಟ್ರು ಆ ಥರ ಅಲ್ಲ, ಬೇರೆ ಮ್ಯಾಟ್ರ್ ಅದು. ಬಟ್ ಸರ್ಫರಾಜ್ ಖಾನ್ ವಿಚಾರದಲ್ಲಿ ಪರ್ಫಾರ್ಮ್ ಮಾಡಿದ್ರು ಕೂಡ, ಮುಷ್ತಾಕ್ ಅಲಿ ಮಸ್ತಾಗಿ ಆಡಿದ್ರು ಕೂಡ, ಪರ್ಫಾರ್ಮ್ ಮಾಡಿದ್ರು ಕೂಡ ತಗೊಂಡಿಲ್ಲ ಅಂತಂದರೆ ಇನ್ನೇನು ಗುರು ಇರಬೇಕು ನಾನು ಅನ್ನೋ ಥರ ಖಂಡಿತ ಅವರಿಗೆ ಸ್ಟ್ರೈಕ್ ಆಗ್ತಾನೆ ಇರೋದು. ಈ CSK ತಗೊಂಡಿದ್ದೇ ಇನ್ಸ್ಪಿರೇಷನ್ ಆಗಿ ತಗೊಂಡು ಒಂದು ಸ್ವಲ್ಪ ಏನಾದ್ರು ಒಂದು ಮಾಡ್ತು ಅಂದರೆ, ಅವಕಾಶ ಸಿಕ್ತು ಅಂದರೆ ಈ ಟೂರ್ನಮೆಂಟಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗೋ ಏನಾಗೋ ಸಿಕ್ತು ಅಂದರೆ ಅವಕಾಶ, ಅದನ್ನು ಗ್ರ್ಯಾಬ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೊಂತು ಅಂತಂದರೆ ಮಜವಾಗಿರುತ್ತೆ ನೋಡೋದಕ್ಕೆ. ಸರ್ಫರಾಜ್ ಖಾನ್ ಎಂಥ ಮೂಮೆಂಟಲ್ಲಿ ಪಿಕ್ ಆದರು, ಈ ಥರ ಹಿಂಗೆ ಆಗಿತ್ತು ಕತೆ ಅವ್ರದ್ದು. ಆಕ್ಷನ್ಗಿನ ಮುಂಚೆ ಈ ಥರ ಒಂದು ಇನ್ನಿಂಗ್ಸ್ನ ಆಡಿದರು, ಅದಕ್ಕೋಸ್ಕರ CSKಯಲ್ಲಿ ಪಿಕ್ ಮಾಡಿದ್ರು. ನೋಡಿ, ಎಲ್ಲರಿಗೂ ಗೊತ್ತಿತ್ತು ಈ ಥರ ಆಡಿರೋವಂಥದ್ದು. ಅವ್ರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ, ಗೊತ್ತಿಲ್ಲ, ಪ್ರಾಬ್ಲಿ 1-2-3 ಫ್ರಾಂಚೈಸ್ ಗೊತ್ತಿರಲಿಲ್ವೇನೋ. ಬಟ್ ಕೆಲವು ಫ್ರಾಂಚೈಸ್ಗಂತೂ ಗೊತ್ತಿತ್ತು ಈ ಥರ ಆಡಿದ್ದಾರೆ ಅಂತ. 15 ಬಾಲಿಗೆ 50 ಬಂದಿದೆ ಅಂತಲೂ ಕೂಡ ಗೊತ್ತಿತ್ತು. ಬಟ್ ಯಾರು ಕೂಡ ಪಿಕ್ ಮಾಡಲ್ಲ. CSK ಲಾಸ್ಟ್ ಮೂಮೆಂಟಿಗೆ ಒಂದು ನೋಡ್ಬಿಟ್ಟು ಗುರುತಿಸಿದ್ದಾರೆ. ಸೊ ಹೋಪ್ಫುಲಿ ಸಿಕ್ಕಂಥ ಅವಕಾಶನ ಈ ಒಂದು ಟೂರ್ನಮೆಂಟಲ್ಲಿ ಯುಟಿಲೈಸ್ ಮಾಡ್ಕೊತಾರೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಅವ್ರು ಹೇಳಿದ್ದಾರೆ CSKಗೆ ಟ್ರೋಫಿ ಗೆಲ್ಕೊಂಡು ಕೊಡ್ತೀನಿ ನಾನು ಆಡಿಸ್ತು ಅಂತಂದರೆ ಅಂತ ಒಂದು ಸ್ಟ್ರಾಂಗಾಗೆ. ಎಲ್ಲರಿಗೂ ಇದ್ದೇ ಇರ್ತದೆ, ಎಲ್ಲ ಟೀಮಲ್ಲಿ ಯಾವ ಪ್ಲೇಯರಿಗೆ ತಾನೇ ಇರೋದಿಲ್ಲ, ಇಲ್ಲಾದರೂ ಗೆಲ್ಲಬೇಕು ಟ್ರೋಫಿನ, ಗೆಲ್ಲಬೇಕು ಈ ಟ್ರೋಫಿನ ಅಂತ ಯಾರಿಗೆ ತಾನೇ ಇರೋದಿಲ್ಲ, ಎಲ್ಲರಿಗೂ ಇದ್ದೇ ಇರುತ್ತೆ. ಅದನ್ನು ಅವರು ಸಹ ಹೇಳಿದ್ದಾರೆ. ಕಾದು ನೋಡೋಣ ಏನು ಮಾಡ್ತಾರೆ ಈ ಟೂರ್ನಮೆಂಟಲ್ಲಿ ಸರ್ಫರಾಜ್ ಖಾನ್ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.